ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಟಾಪ್ 10 GK ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ. ಆ್ಯಂಡ್ ಹಿಂದಿನ ಪ್ರಶ್ನೆಗಳಿಂದ ಹಿಡಿದು ಇವತ್ತಿನ ಪ್ರಶ್ನೆವರೆಗೂ 100 ಪ್ರಶ್ನೆಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಇವತ್ತು 101ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕಾಶ್ಮೀರದಲ್ಲಿ ನಡೆದ 4ನೇ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿದವರು ಯಾರು? ಇದು ನೇ ಆಗಬೇಕು. ಓಕೆ, ಕಾಶ್ಮೀರದಲ್ಲಿ ನಡೆದ 4ನೇ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿದವರು ಯಾರು? ಉತ್ತರ ಕನಿಷ್ಕ. ಕಾಶ್ಮೀರದಲ್ಲಿ ನಡೆದಂತಹ 4ನೇ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿದವರು ಕನಿಷ್ಕ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಈಗ 102ನೇ ಪ್ರಶ್ನೆ ನೋಡಿ. ಇತ್ತೀಚೆಗೆ ಶೀತಲ ಶಿಲಾಪಾಕ ಅಂದರೆ ಕೋಲ್ಡ್ ಲಾವಾ ಅಂತ ಹೇಳ್ತೀವಿ. ಸೊ ಯಾವ ದೇಶದಲ್ಲಿ ಹರಿಯಿತು? ಓಕೆ, ಇತ್ತೀಚೆಗೆ ಶೀತಲ ಶಿಲಾಪಾಕ ಅಂದರೆ ಕೋಲ್ಡ್ ಲಾವಾ ಯಾವ ದೇಶದಲ್ಲಿ ಹರಿಯಿತು? ಉತ್ತರ ಫಿಲಿಪೈನ್ಸ್ ಅಂತ. ಓಕೆ, ಫಿಲಿಪೈನ್ಸ್. ಇತ್ತೀಚೆಗೆ ಶೀತಲ ಶಿಲಾಪಾಕ ಫಿಲಿಪೈನ್ಸ್ ದೇಶದಲ್ಲಿ ಹರಿಯಿತು ಎಂಬತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಈಗ 103ನೇ ಪ್ರಶ್ನೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಮೊದಲು ಯಾವ ದೇಶದ ಯಾತ್ರಿಗಳು ವಾಸಿಸಿದ್ದರು? ಟೈಪಿಂಗ್ ಮಾಡುವಾಗ ಕೆಲವೊಂದಷ್ಟು ಮಿಸ್ಟೇಕ್ಗಳಾಗಿರುತ್ತೆ. ಸೊ ನಾನನ್ನು ಕ್ಲಿಯರ್ ಮಾಡಿ ನಿಮಗೆ ಹೇಳ್ತೀನಿ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಮೊದಲು ಯಾವ ದೇಶದ ಯಾತ್ರಿಗಳು ವಾಸಿಸಿದ್ದರು ಅಂತಕ್ಕಂಥದ್ದು. ಹಾಗಿದ್ರೆ ಉತ್ತರ ಅಮೆರಿಕ, ರಷ್ಯಾ ಅಂತಕ್ಕಂಥದ್ದು. ಅಮೆರಿಕ, ರಷ್ಯಾದ ದೇಶದ ಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಮೊದಲು ಏನಾಗಿದ್ದರು? ಯಾತ್ರಿಗಳಾಗಿದ್ದರು ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡಿ. ಮುಷ್ಕ್ ಬುಡ್ಜಿ ಒಂದು ಸುವಾಸನಾ ಅಕ್ಕಿಯ ಹೆಸರು, ಆದರೆ ಇದು ಯಾವ ರಾಜ್ಯದ್ದು? ಓಕೆ, ಮುಷ್ಕ್ ಬುಡ್ಜಿ ಒಂದು ಸುವಾಸನಾ ಅಕ್ಕಿಯ ಹೆಸರಾಗಿರುತ್ತೆ. ಇದು ಯಾವ ರಾಜ್ಯದ್ದು ಅಕ್ಕಿ? ಯಾವ ರಾಜ್ಯದ್ದು ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್. ಮುಷ್ಕ್ ಬುಡ್ಜಿ ಅಂತಕ್ಕಂಥದ್ದು ಈ ಒಂದು ಸುವಾಸನಾ ಅಕ್ಕಿ ಹೆಸರಾಗಿದ್ದು ಇದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ್ದು ಆಗಿರುತ್ತೆ. ನೆಕ್ಸ್ಟ್ ಈಗ 105ನೇ ಪ್ರಶ್ನೆ. ಭಾರತ ಸಂವಿಧಾನವು ಯಾವ ಸಂವಿಧಾನದಿಂದ ಒಕ್ಕೂಟ ವ್ಯವಸ್ಥೆಯನ್ನು ಎರವಲಾಗಿ ಪಡೆದುಕೊಂಡಿದೆ? ಭಾರತ ಸಂವಿಧಾನವು ಯಾವ ಸಂವಿಧಾನದಿಂದ ಒಕ್ಕೂಟ ವ್ಯವಸ್ಥೆಯನ್ನು ಎರವಲಾಗಿ ಪಡೆದುಕೊಂಡಿದೆ? ಉತ್ತರ ಕೆನಡಾ. ಭಾರತ ಸಂವಿಧಾನವು ಕೆನಡಾ ಸಂವಿಧಾನದಿಂದ ಒಕ್ಕೂಟ ವ್ಯವಸ್ಥೆಯನ್ನು ಎರವಲಾಗಿ ಪಡೆದುಕೊಂಡಿದೆ ಅಂತಕ್ಕಂಥದ್ದು. ಓಕೆ, ಅದಾದ ನಂತರ 106ನೇ ಪ್ರಶ್ನೆ ನೋಡ್ಕೊಳ್ಳಿ. ಯಾವುದನ್ನು ಭಾರತದ ಭೌಗೋಳಿಕ ಕೇಂದ್ರ ಅಥವಾ ಜಿಯೋಗ್ರಫಿಕಲ್ ಸೆಂಟರ್ ಆಫ್ ಇಂಡಿಯಾ ಎಂದು ಕರೀತಾರೆ? ಓಕೆ, ಯಾವುದನ್ನು ಭಾರತದ ಭೌಗೋಳಿಕ ಕೇಂದ್ರ ಅಥವಾ ಜಿಯೋಗ್ರಫಿಕಲ್ ಸೆಂಟರ್ ಆಫ್ ಇಂಡಿಯಾ ಎನ್ನುವರು? ಉತ್ತರ ಮಧ್ಯಪ್ರದೇಶದ ಜಬ್ಬಲ್ಪುರ್ ಭಾರತದ ಭೌಗೋಳಿಕ ಕೇಂದ್ರ ಅಥವಾ ಜಿಯೋಗ್ರಫಿಕಲ್ ಸೆಂಟರ್ ಆಫ್ ಇಂಡಿಯಾ ಅಂತ ಕರೀತಾರೆ. ನೆಕ್ಸ್ಟ್ ಈಗ 107ನೇ ಪ್ರಶ್ನೆ ನೋಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBI ಅಂತ ಹೇಳ್ತೀವಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಚೆಲ್ಲಾ ಶ್ರೀನಿವಾಸುಲು ಶೆಟ್ಟಿ ಅಂತ. ಚೆಲ್ಲಾ ಶ್ರೀನಿವಾಸುಲು ಶೆಟ್ಟಿ. ಓಕೆ, ಚೆಲ್ಲಾ ಶ್ರೀನಿವಾಸುಲು ಶೆಟ್ಟಿ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಾರೆ. ನೆಕ್ಸ್ಟ್ ಈಗ 108ನೇ ಪ್ರಶ್ನೆ. ವಚನ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ?
ವಚನ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಎಸ್, ಉತ್ತರ ಫಗು ಹಳಕಟ್ಟಿ. ಫಗು ಹಳಕಟ್ಟಿ ಅವರನ್ನು ವಚನದ ಪಿತಾಮಹ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 109ನೇ ಪ್ರಶ್ನೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? ಎಸ್, ಉತ್ತರ ಡಿಸೆಂಬರ್ 2000. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಜಾರಿಗೆ ಬಂದ ವರ್ಷ ಡಿಸೆಂಬರ್ 2000 ಆಗಿರುತ್ತೆ, 2000ರಲ್ಲಿ. ಓಕೆ, ನೆಕ್ಸ್ಟ್ ಈ ಕ್ಲಾಸಿನ ಕೊನೆಯ ಪ್ರಶ್ನೆ 110ನೇ ಪ್ರಶ್ನೆ. 2023ರ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಯನ್ನು ಯಾವ ಭಾರತೀಯರು ಗೆದ್ದಿದ್ದಾರೆ? ಎಸ್, ಯಾರು? 2023ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಯಾವ ಭಾರತೀಯರು ಗೆದ್ದಿದ್ದಾರೆ? ಎಸ್, ಹಾಗಿದ್ರೆ ಈ ಪ್ರಶ್ನೆಗೆ ಸರಿ ಉತ್ತರ ಬಂದು ರವಿ ಕಣ್ಣನ್ ಅವರು. ಯಾರು? ರವಿ ಕಣ್ಣನ್ ಅವರು 2023ರ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಯನ್ನು ರವಿ ಕಣ್ಣನ್ ಎಂಬ ಭಾರತೀಯರು ಗೆದ್ದಿದ್ದಾರೆ ಅಂತಕ್ಕಂಥದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ಸಹ ನಾವು ಟಾಪ್ 10 GK ಕ್ವಶನ್ ಆ್ಯಂಡ್ ಆನ್ಸರ್ನ ನೋಡ್ಕೊಂಡು ಬಂದ್ವಿ. ಐ ಹೋಪ್ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.